ಮೇ 1ರಿಂದ ಕೆಬಿಎನ್ ಆಸ್ಪತ್ರೆಯಲ್ಲಿ ಉಚಿತ ಹೆರಿಗೆ ಸೇವೆ ಆರಂಭಿಸಲಾಗಿದೆ. ಈ ಯೋಜನೆಯಡಿ ಆಸ್ಪತ್ರೆಗೆ ಬರುವ ಎಲ್ಲ ಗರ್ಭಿಣಿಯರಿಗೆ ಉಚಿತ ಸೇವೆ ಒದಗಿಸಲಾಗುವುದು ಎಂದು ಆಡಳಿತಾಧಿಕಾರಿಯಾದ ಡಾಕ್ಟರ್ ರಾಧಿಕಾ ಅವರು ತಿಳಿಸಿದರು. ಇಂದು ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ಎಲ್ಲ ಮಹಿಳೆಯರಿಗಾಗಿ ಈ ಒಂದು ಉಚಿತ ಹೆರಿಗೆ ಸೇವೆ ಆರಂಭಿಸಿದ್ದೇವೆ ಎಂದು ತಿಳಿಸಿದರು. ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ರಾಧಿಕಾ, ಆಡಳಿತಾಧಿಕಾರಿ ಕೆಬಿಎನ್ ಟೀಚಿಂಗ್ ಆ್ಯಂಡ್ ಜನರಲ್ ಹಾಸ್ಪಿಟಲ್. ನನ್ನ ಜೊತೆ ಡೀನ್ ಸರ್, ಆಮೇಲೆ MS ಸರ್, HOD OBG ಡಿಪಾರ್ಟ್ಮೆಂಟ್ ಅವರು. ನಾವು ಈ ಪ್ರೆಸ್ ಮೀಟ್ ಇದಕ್ಕೆ ಕೊಡ್ತಾ ಇದ್ದೀವಿ ಅಂದರೆ, ನಮ್ಮ ಹತ್ರ ಇವಾಗ ಮಟರ್ನಲ್ ಸರ್ವಿಸಸ್ ಎಲ್ಲ ಡೆಲಿವರಿ ಸರ್ವಿಸಸ್ ಫ್ರೀಯಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಮೇ 1ನೇ ತಾರೀಕಿಂದ ಸ್ಟಾರ್ಟ್ ಮಾಡಿದ್ದೀವಿ. ಇದು ಮ್ಯಾನೇಜ್ಮೆಂಟ್ ತೊಗೊಂಡಿರೋ ಡಿಸಿಷನ್ ಆಗಿದೆ. ಎಲ್ಲ ANC ಇಟ್ಕೊಂಡು ನಾವು ಎಲ್ಲ ಉಚಿತವಾಗಿ ಸರ್ವಿಸ್ ಕೊಡ್ತೇವೆ. ಸರ್ಕಾರಿ ಯೋಜನೆ ಇಲ್ಲ, ನಮ್ಮದು ಪ್ರೈವೇಟ್ ಯೂನಿವರ್ಸಿಟಿ ಇದೆ ಸರ್. ಇಲ್ಲ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಹೆರಿಗೆ ಇದ್ರೆ ಫ್ರೀ ಇದೆ. ಮುಂದೆ ಬರ್ತಾ ಬರ್ತಾ ಬೇರೆ ಸರ್ವಿಸಸ್ ಮಾಡೋದು ಪ್ಲಾನ್ ಇದೆ, ಬಟ್ ಇವಾಗ ನಾವು ಸ್ಟಾರ್ಟ್ ಮಾಡಿರೋದು ಹೆರಿಗೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲರಿಗೂ ಸರ್, ಎಲ್ಲರಿಗೂ ಏನು ಸರ್, ಎಲ್ಲರಿಗೂ ಇರದೇ ಇರಲಿ ಎಲ್ಲರಿಗೂ ಫ್ರೀ ಮಾಡ್ತಾ ಇದ್ದೀವಿ. ನಂತರ ಈ ಒಂದು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಡೀನರಾದ ಡಾಕ್ಟರ್ ಸಿದ್ದೇಶ್ ಅವರು ಮಾತನಾಡಿದರು. ಈ ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಅಂದರೆ, ನಮ್ಮ ಆಸ್ಪತ್ರೆಯಲ್ಲಿ ಈ 1ನೇ ತಾರೀಕಿಂದ ಪ್ರತಿ ಗರ್ಭಿಣಿ ಹೆಣ್ಮಕ್ಕಳಿಗೆ ಮಗು ಜನಿಸುವವರೆಗೆ ಎಲ್ಲ ಥರದ ಸೇವೆಗಳನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ. ಬರ್ತಾ ಇದೆ ಹೊಸ OPD ಬ್ಲಾಕ್ಸು ಅವೆಲ್ಲ ಇನ್ನೂ ಕೆಲವೇ ದಿನಗಳಲ್ಲಿ ಅದು ಸಾರ್ವಜನಿಕ ಸೇವೆಗೆ ಓಪನ್ ಆಗ್ತಾ ಇದೆ. ಅದರ ಅಂಗವಾಗಿ ಈಗ ನಾವು ಮೊದಲನೇದಾಗಿ ಈ ಸೇವೆಯನ್ನು ಆ್ಯಂಟಿನೆಟಲ್ ಕೇರ್ ಮತ್ತು ಡೆಲಿವರಿ ಇವೆರಡು ಮೇನ್ ಸರ್ವಿಸಸ್ನ ನಾವು ಫ್ರೀಯಾಗಿ ನಮ್ಮ ಆಸ್ಪತ್ರೆಯಲ್ಲಿ ಕೊಡ್ತಾಯಿದ್ದೀವಿ. ಸೊ ಇದನ್ನು ಎಲ್ಲರೂ ಉಪಯೋಗ ತಗೋಬೇಕು ಅನ್ನೋದು ನಮ್ಮ ಆಶೆ. ಫ್ರೀ ಅಂದ್ರೆ ಏನು ಫ್ರೀ ಕೊಡ್ತೀರಿ? ಅವ್ರು ಬಂದು ಅದಕ್ಕೆ ರಿಕ್ವೈರ್ಡ್ ಇನ್ವೆಸ್ಟಿಗೇಷನ್ಸ್ ಏನಿದೆಯೋ ಅದು ಫ್ರೀ ಇರುತ್ತೆ. ಡೆಲಿವರಿಗೆ ನಾರ್ಮಲ್ ಡೆಲಿವರಿ ಇದ್ರೂ ಫ್ರೀ ಇರುತ್ತೆ, ಸಿಸೇರಿಯನ್ ಆದ್ರೂ ಫ್ರೀ ಇರುತ್ತೆ. ಡೆಲಿವರಿ ಆದಮೇಲೆ ಮಗು ಜನಿಸಿದ ಮೇಲೆ ಡಿಸ್ಚಾರ್ಜ್ ಆಗೋವರೆಗೂ ಅಥವಾ ಡೆಲಿವರಿ ಟೈಮಲ್ಲಿ ಅದು ಬಿಟ್ಟು ಇನ್ನೂ ಹೆಚ್ಚಿನ ಏನಾದ್ರು ಸೇವೆಗಳು ಬೇಕಾಗಿತ್ತು ಅಂದರೆ ಆ ಸೇವೆಗಳಿಗೂ ಈಗ ಸ್ಕ್ಯಾನಿಂಗ್, ಬ್ಲಡ್ ಟೆಸ್ಟ್ ಅದನ್ನು ಮಾಡ್ತಾರೆ ಫ್ರೀಯಾಗಿ. ಟೋಟಲ್ ಆಗಿ ನಾನು ಡಾಕ್ಟರ್ ಸಿದ್ದೇಶ್ ಅಂತ, ಡೀನ್ ಖಾಜಾ ವಂದನಾ ಟೀಚಿಂಗ್ ಜನರಲ್ ಹಾಸ್ಪಿಟಲ್, ಫ್ಯಾಕಲ್ಟಿ ಆಫ್ ಮೆಡಿಸಿನ್, ಕೆಬಿಎನ್ ಯೂನಿವರ್ಸಿಟಿ. ನಂತರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಸಿದ್ಧಲಿಂಗ್ ಚಿಂಗ್ಟಿ ಅವರು ಮಾತನಾಡಿದರು. ಜನರಲ್ ಆಸ್ಪತ್ರೆ ಇವತ್ತಿನ ದಿನ ನಾವು ಈ ಪತ್ರಿಕಾ ಪ್ರಕಟಣೆ ಕೊಡೋ ಉದ್ದೇಶ ಏನಂತಂದರೆ, ನಮ್ಮ ಖಾಜಾ ಬಂದನವಾಜ್ ಯೂನಿವರ್ಸಿಟಿ ಕಡೆಯಿಂದ, ಅಂದರೆ ನಮ್ಮ ಖಾಜಾ ಬಂದನವಾಜ್ ವಿಶ್ವವಿದ್ಯಾಲಯದ ಕಡೆಯಿಂದ ನಮ್ಮ ಮ್ಯಾನೇಜ್ಮೆಂಟ್ ಏನು ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತಂದರೆ, 1 ಮೇಯಿಂದ ಪ್ರತಿಯೊಂದು ಹೆರಿಗೆ ಸೇವೆ ಉಚಿತವಾಗಿ, ಯಾವುದೇ ಒಂದು ಸ್ತ್ರೀ ಅಥವಾ ಬಂದು ಗರ್ಭಿಣಿ ಅಂತ ಆಗಿದ್ದ ದಿನದಿಂದ ಹಿಡ್ಕೊಂಡು ಅವರು ಹೆರಿಗೆಯಾಗಿ ಹೋಗುವವರೆಗೆ ಅವರಿಗೆ ಬೇಕಾಗುವ ಪ್ರತಿಯೊಂದು ಸೌಲಭ್ಯ ಕೂಡ ಉಚಿತ ಇದೆ. ಅದು OPD ಕೇರ್ ಇರ್ಬೋದು, ಅವರ ರಕ್ತ ಟೆಸ್ಟ್ ಇರ್ಬೋದು, ಅವ್ರಿಗೆ ಬೇಕಾಗೋ ಸ್ಕ್ಯಾನಿಂಗ್ ಇರ್ಬೋದು, ಮತ್ತು ಅವರು ಯಾವಾಗ ಅಡ್ಮಿಟ್ ಆಗ್ತಾರೆ, ಮಧ್ಯದಲ್ಲಿ ಅಡ್ಮಿಟ್ ಆದರೂ ಕೂಡ ಅದು ಕೂಡ ಉಚಿತ ಇದೆ. ಮತ್ತು ಅವರು ಹೆರಿಗೆ ಟೈಮಲ್ಲಿ ಬಂದು ಅಡ್ಮಿಟ್ ಆದಾಗ ಹೆರಿಗೆ ಫ್ರೀ ಇರುತ್ತೆ, ಮತ್ತು ಸಿಸೇರಿಯನ್ ಆದರೆ ಸಿಸೇರಿಯನ್ ಫ್ರೀ ಇರುತ್ತೆ. ಯಾವುದೇ ಥರದ ಕಾಂಪ್ಲಿಕೇಶನ್ ಆಗಿ ಅವರು ICU ಕೇರ್ ಬೇಕಾದರೆ ಅದು ಕೂಡ ಫ್ರೀ ಇರುತ್ತೆ. ಹೀಗಾಗಿ ಹೆರಿಗೆ ಸೇವೆ ಕಂಪ್ಲೀಟ್ ಅಂದರೆ ಸಂಪೂರ್ಣವಾಗಿ ನಮ್ಮ ಹತ್ರ ಉಚಿತವಾಗಿ ಲಭ್ಯ ಇದೆ. ಆದ್ದರಿಂದ ಇದರ ಉಪಯೋಗ ಪ್ರತಿಯೊಬ್ಬರೂ ಪಡ್ಕೋಬೇಕು. ಅದಕ್ಕೋಸ್ಕರ ತಮ್ಮೆಲ್ಲರ ಸಹಾಯ ಬೇಕು. ಯಾಕಂದರೆ ಪ್ರತಿಯೊಬ್ಬರಿಗೂ ಈ ವಿಷಯ ಮುಟ್ಟಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತು ಇದರ ಅನುಕೂಲ ಆಗಲಿ ಅಂತ ನಮ್ಮ ಉದ್ದೇಶ ಇದೆ. ಧನ್ಯವಾದಗಳು. ಫಸ್ಟ್ ಸ್ಟಾರ್ಟಿಂಗಿಂದ ಬರಬೇಕಾ, ನಡುಬರ್ಗೆ ಡೆಲಿವರಿ ಟೈಮಿಗೆ ಬಂದ ಯಾವತ್ತೇ ಬರಲಿ, ಅವರು ಏನೂ ತೊಂದರೆ ಇಲ್ಲ. ಅವರು ಈಗ ಹೆರಿಗೆ ನೋವು ಪ್ರಾರಂಭ ಆಗಿದೆ, ಈಗ ಬಂದು ಅಡ್ಮಿಟ್ ಆಗಿದ್ದಾರೆ ಅಂದರೂ ಕೂಡ ಅದು ಫ್ರೀ ಇದೆ.
ಅವರು ಇನ್ನೂ ಪೂರ ಒ ಪಿ ಡಿ ಆಗಿ ಬರ್ತಾ ಇದ್ದಾರೆ ಅಂದರೆ ಜಸ್ಟ್ ಫಾರ್ ಡಯಾಗ್ನೋಸಿಸ್ ಆಫ್ ಪ್ರೆಗ್ನೆನ್ಸಿ ಅಂತೀವಲ್ಲ, ಆ ಟೈಮಿಗೆ ಬಂದರೂ ಕೂಡ ಫ್ರೀ ಇದೆ. ಯಾವುದೇ ಸಮಯದಲ್ಲಿ ಬಂದರೂ ಕೂಡ ಯಾವುದು ಫ್ರೀ ಇಲ್ಲ. ಇದಕ್ಕೋಸ್ಕರ ಯಾವುದೇ ಕಂಡೀಷನ್ ಇಲ್ಲ. ಅವ್ರಿಗೆ ಕಾರ್ಡ್ ಇರಲಿ ಅಥವಾ ಇರದೇ ಇರಲಿ, ನಮ್ಮ ಆಸ್ಪತ್ರೆಯ ಒಳಗಡೆ ಅವ್ರು ಬಂದರೆ ಅವರಿಗೆ ಉಚಿತವಾಗಿ ನಾವು ಟ್ರೀಟ್ಮೆಂಟ್ ಕೊಡೋದು ನಾವು ಡಿಸೈಡ್ ಮಾಡಿದ್ದೀವಿ. ಈ ಯೋಜನೆ ಮುಖ್ಯ ಉದ್ದೇಶ ಏನು ಸರ್? ಫ್ರೀ ನಮ್ಮ ಮ್ಯಾನೇಜ್ಮೆಂಟ್ ಏನು ಡಿಸೈಡ್ ಮಾಡಿದೆ ಅಂದರೆ, ಇಷ್ಟು ದಿವಸ ಕನ್ಸೆಷನಲ್ ರೇಟ್ ಕೊಡ್ತಾ ಇದ್ವಿ. ಕೆಲವೊಬ್ಬರು ಈ ಚಾರ್ಜಸ್ಗಳಿಗೆ ಹೆದರಿ ಮನೆಯಲ್ಲಿ ಡೆಲಿವರಿ ಮಾಡೋದು, ಕೆಲವೊಬ್ರಿಗೆ ಸೇವೆ ಸಿಗ್ತಾ ಇಲ್ಲ. ಪೂರ್ತಿ ಎಲ್ಲ ಎಂಥ ಬಡವರು ಇದ್ದರೂ ಕೂಡ ನಾವು ಸೇವೆ ಕೊಡಬೇಕಂತ ಒಂದೇ ಒಂದು ಉದ್ದೇಶ ನಮ್ಮ ಮ್ಯಾನೇಜ್ಮೆಂಟಿಗಿದೆ. ಆದ್ದರಿಂದ ನಾವು ಇದು ಉಚಿತ ಮಾಡ್ತೇವೆ. ಅದು ಬಿಟ್ಟರೆ ಬೇರೆ ಯಾವುದೇ ಉದ್ದೇಶ ಇಲ್ಲ. ಈಗಾಗಲೇ ನಮ್ಮ ಹತ್ರ ಕಡಿಮೆ ಚಾರ್ಜಸ್ ಇತ್ತು, ಆದರೂ ಕೂಡ ಕೆಲವೊಬ್ಬರು ಅಷ್ಟು ಕೂಡ ದುಡ್ಡು ಇರಲಾರ್ದವ್ರು ಹಿಂದೇಟು ಹಾಕ್ತಾ ಇದ್ದಾರೆ ಬರೋದಕ್ಕೆ ಅಂತ ನಮ್ಮ ಮ್ಯಾನೇಜ್ಮೆಂಟಿಗೆ ಗೊತ್ತಾಗಿದೆ. ಆದ್ದರಿಂದ ಎಷ್ಟೇ ಬಡವರು ಇರಲಿ, ಅವ್ರ ಹತ್ರ ಏನೇ ದುಡ್ಡು ಇರಲಿದ್ರು ಕೂಡ ಅಂಥವರು ಕೂಡ ಬಂದು ಸೇವೆ ಪಡೆದುಕೊಳ್ಳಲಿ ಅನ್ನೋ ಒಂದೇ ಒಂದು ಉದ್ದೇಶ. ಈ ಯೋಜನೆ ಮೊದಲು ಸ್ಟಾರ್ಟ್ ತೆಗೆದುಹಾಕಿ ಪ್ರತಿಯೊಬ್ಬರಿಗೂ ಕೂಡ ಹೆರಿಗೆ ಸೇವೆ ಉಚಿತ ಅನ್ನೋ ಒಂದು ನಿರ್ಧಾರ ಮಾಡಿದ್ದೇವೆ.